ಇದು ಪಾಕಿಸ್ತಾನನೋ ಶ್ರೀಲಂಕಾದ ಸ್ಟೋರಿ ಅಲ್ಲ. ಪಕ್ಕದ ರಾಜ್ಯದ ಮೀನುಗಾರರು ಕರ್ನಾಟಕ ಮೀನುಗಾರರ ಮೇಲೆ ದಾಳಿಯನ್ನ ಮಾಡಿದಂತ ಸುದ್ದಿ ಇದು. ಆಳ ಸಮುದ್ರದಲ್ಲಿ ಕರ್ನಾಟಕ ಮೀನುಗಾರರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ತಮಿಳುನಾಡು ಕೇರಳ ಮೀನುಗಾರರಿಂದ ಪದೇ ಪದೇ ಹಲ್ಲೆ ಆಗ್ತಾ ಇದೆ. ಗಡಿ ದಾಟಿ ಮೀನುಗಾರಿಕೆ ಮಾಡ್ತಿದ್ದಾರೆ ಅಂತ ಅಟ್ಯಾಕ್ ಅನ್ನ ಮಾಡಿದ್ದಾರಂತೆ. ಗಡಿ ಅನ್ನೋದಕ್ಕೆ ರಾಜ್ಯಗಳ ಮಧ್ಯದಲ್ಲಿದ್ದಾಗೆ ಈಗ ಸಮುದ್ರದಲ್ಲೂ ಗಡಿಯನ್ನು ಹಾಕೊಂಡಿದ್ದಾರೆ. ಕರ್ನಾಟಕದ ಮೀನುಗಾರರ ಬೋಟ್ಗೂ ಡ್ಯಾಮೇಜ್ ಅನ್ನ ಮಾಡಿದ್ದಾರೆ. ಬೋಟ್ನಲ್ಲಿದ್ದಂಥ ವಸ್ತುಗಳನ್ನ ಸಮುದ್ರಕ್ಕೆ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರಂತೆ. 2 ತಿಂಗಳಲ್ಲಿ 50ಕ್ಕೂ ಹೆಚ್ಚು ಬಾರಿ ಬೋಟ್ಗಳು ಡ್ಯಾಮೇಜ್ ಆಗಿರುವಂಥ ಆರೋಪ ಕೇಳಿಬಂದಿದೆ. ಮೀನಿನ ಬಾಕ್ಸು, ಹಗ್ಗ, ಬೋಟ್ನಲ್ಲಿದ್ದಂಥ ಪರಿಕರಗಳನ್ನೆಲ್ಲ ಸಮುದ್ರಕ್ಕೆ ಎಸೆದು ದರ್ಪವನ್ನು ತೋರಿದ್ದಾರಂತೆ ತಮಿಳುನಾಡು ಕೇರಳ ಮೀನುಗಾರರು. ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಕರ್ನಾಟಕ ಕರಾವಳಿ ಭಾಗದಲ್ಲಿ ಮೀನುಗಳು ಸಿಗೋದು ಕಡಿಮೆ. ಆದ್ದರಿಂದ ಕೇರಳ ತಮಿಳುನಾಡಿಗೆ ಹೋಗಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ಮಾಡ್ತಿರ್ತಾರೆ ಕರ್ನಾಟಕದ ಮೀನುಗಾರರು. ರಿಬ್ಬನ್ ಫಿಶ್ ಹಿಡಿಯೋದಕ್ಕೆ ಆಳ ಸಮುದ್ರದತ್ತ ತೆರಳಬೇಕಾಗತ್ತೆ. ಇಂಥ ವೇಳೆಯಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಇದನ್ನು ನೋಡ್ತಾ ಇದ್ರೆ ನಿಜಕ್ಕೂ ವಿಪರ್ಯಾಸ ಅನ್ಸುತ್ತೆ. ಒಂದೇ ದೇಶ ಇಲ್ಲಿ ರಾಜ್ಯಗಳ ಗಡಿಯನ್ನು ಸಮುದ್ರದಲ್ಲೂ ಹಾಕ್ಕೊಂಡು ಈ ರೀತಿಯಾಗಿ ದರ್ಪವನ್ನು ತೋರುವಂಥದ್ದು, ಇದಕ್ಕೆ ಏನಾದರೂ ಸಂಬಂಧಪಟ್ಟವರು ಮಾತನಾಡಿದಾರ? ಮೀನುಗಾರರ ನೋವನ್ನು ಕೇಳುವಂಥ ಪ್ರಯತ್ನಗಳಾಗಿದ್ದಾವ? ಸಂಪೂರ್ಣ ವಿವರವನ್ನು ಕೊಡೋದಾದ್ರೆ. ರಾಘವೇಂದ್ರ, ಕರಾವಳಿಯ ಕಡಲು ಈ ಬಾರಿ ಅತ್ಯಂತ ಭೀಕರ ಮತ್ಸ್ಯಕ್ಷಾಮವನ್ನು ಕಾಣ್ತಾ ಇದೆ. ಈಗಾಗಲೇ 80% ಬೋಟ್ಗಳು ದಡದಲ್ಲಿ ಲಂಗರ ಹಾಕಿದೆ. ಉಳಿದಂತ ಬೋಟ್ಗಳು ಆಳ ಸಮುದ್ರಕ್ಕೆ ಹೋಗ್ತಾ ಇದ್ರು ಕೂಡ ಈಗ ಸುಮಾರು 50ಕ್ಕೂ ಹೆಚ್ಚು ಬೋಟ್ಗಳು 2 ತಿಂಗಳಲ್ಲಿ ಹಾನಿಗೊಳಗಾಗಿದೆ. ಯಾಕಂದ್ರೆ ನೆರೆಯ ಕೇರಳ ಮತ್ತು ತಮಿಳುನಾಡಿನ ಮೀನುಗಾರರು, ನಮ್ಮ ರಾಜ್ಯದ ಮೀನುಗಾರರು ಆಳ ಸಮುದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಗಡಿಯಿಂದ ನೀವು ಈ ಕಡೆ ಬಂದಿದ್ದೀರಿ ಅಂತ ಹೇಳಿ ಕಲ್ಲಿನ ದಾಳಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮೀನುಗಾರರಿಗೆ ಗಾಯ ಆಗಿದೆ ಮತ್ತು ಇವರು ಆಳ ಸಮುದ್ರದಲ್ಲಿ ಬಲೆಯನ್ನ ಹಾಕಿದಂತ ಸಂದರ್ಭದಲ್ಲಿ ಆ ಬಲೆಯನ್ನ ತುಂಡರಿಸಿ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ. ಈಗಾಗಲೇ ಕೇವಲ 20% ಅದಕ್ಕಿಂತ ಕಡಿಮೆ ಬೋಟ್ಗಳು ಮಾತ್ರ ಆಳ ಸಮುದ್ರಕ್ಕೆ ಹೋಗ್ತಾ ಇದೆ. ಆದ್ರೆ ಇದೀಗ ಇವರ ನಿರಂತರ ದಾಳಿಯಿಂದಾಗಿ ಅದಕ್ಕೂ ಹೋಗೋಕೆ ಬಹಳಷ್ಟು ಹಿಂಜರಿಕೆಯನ್ನ ಪಡ್ತಾ ಇದ್ದಾರೆ. ಈ ಬಗ್ಗೆ ಮೀನುಗಾರಿಕಾ ಇಲಾಖೆಗೆ ದೂರನ್ನ ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಮತ್ತು ಪೊಲೀಸರಿಗೆ ಈ ಬಗ್ಗೆ ದೂರವನ್ನ ಕೊಡುವಂತಿಲ್ಲ. ಯಾಕಂದ್ರೆ ಆ ಸಮುದ್ರದಲ್ಲಿ, ಆಳ ಸಮುದ್ರದಲ್ಲಿ ಯಾರು ಎಲ್ಲಿಂದ ಹೇಗೆ ದಾಳಿ ಮಾಡ್ತಾರೆ ಅನ್ನೋದನ್ನ ಊಹಿಸೋಕೆ ಕೂಡ ಮೀನುಗಾರರಿಗೆ ಅಸಾಧ್ಯ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಂಭೀರವಾದ ತನಿಖೆಯನ್ನ ಮಾಡಬೇಕೆಂಬ ಆಕ್ರೋಶವನ್ನು ಕೂಡ ಮೀನುಗಾರರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಇದೇ ಸಮಸ್ಯೆ ಕರಾವಳಿಯ ಅಂದ್ರೆ ಕಡಲ ಗಡಿ ಭಾಗದಲ್ಲಿ ಇರುವಂತದ್ದು. ಮಲ್ಪೆಯಿಂದ ಕಳೆದ ವರ್ಷ ಹೋದಂತಹ ಮೀನುಗಾರರಿಗೆ ತಮಿಳುನಾಡಿನ ಮೀನುಗಾರರು ಮಾರಣಾಂತಿಕವಾಗಿ ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮಲ್ಪೆಯ ಮೀನುಗಾರರು ಆ ಬೋಟನ್ನೇ ಎಳೆದುಕೊಂಡು ದಡಕ್ಕೆ ತಂದಿದ್ರು. ಹಾಗಾಗಿ ಇಂತಹ ಜಂಜಾಟಗಳು, ಕಾಳಗಗಳು ಮೀನುಗಾರರ ನಡುವೆ ಆಗ್ತಾ ಇರುತ್ತೆ. ಇದನ್ನ ನಿಲ್ಲಿಸೋಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕ್ರಮವನ್ನು ವಹಿಸಬೇಕೆಂಬ ಒತ್ತಾಯವನ್ನು ಮೀನುಗಾರರು ಮಾಡ್ತಾ ಇರುವಂತದ್ದು. ರಾಘವೇಂದ್ರ, ಧನ್ಯವಾದಗಳು ಕಿಶನ್, ನಿಮ್ಮೆಲ್ಲ ಮಾಹಿತಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.